ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವ್ಲಾಗಲ್ಲಿ ನಾವು ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ನೀವು ನೋಡ್ಬೋದು. ಶುಕ್ರವಾರ ಗೌರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ಈ ಥರ ರಂಗೋಲಿಯನ್ನು ಹಾಕಿದೆ. ಬಾಗಿಲಿಗೆ ತೋರಣನ ಕಟ್ಟಿದ್ವಿ. ಹಾಗೆ ಹೊಸಲಿಗೆ ಈ ಥರ ರಂಗೋಲಿನ ನಾನು ಹಾಕಿದೆ ಹಾಗೂ ಹೂವಿನಿಂದ ಅಲಂಕರಿಸಿದ್ವಿ. ನಂತರ ದೇವ್ರ ಮನೆಗೆ ಈ ಥರ ಸಿಂಪಲ್ ಡಿಸೈನ್ನ ನಾನು ಹಾಕಿದ್ದೆ. ಆಮೇಲೆ ನಾವು ಗೌರಿ ಗಣಪತಿನ ತರಬೇಕು ಅಂತ ಹೋದ್ವಿ. ಅಷ್ಟರಲ್ಲಿ ಅಮ್ಮ ಆರತಿ ತಟ್ಟೆನ ರೆಡಿ ಮಾಡಿಟ್ಕೊಂಡಿದ್ರು. ನಾವು ಬಂದ ತಕ್ಷಣ ಆರತಿ ಮಾಡಿ ಗೌರಿ ಗಣಪತಿನ ಒಳಗೆ ಕರ್ಕೊಂಡ್ರು. ನಾವು ಬೆಳಗ್ಗೆನೇ ಬೇಗ ಎದ್ದು ಡೆಕೋರೇಷನ್ ಕೆಲಸ ಎಲ್ಲ ಮುಗಿಸಿದ್ವಿ. ಮೊದಲನೇ ದಿವಸ ಗೌರಿ ಪೂಜೆ ಇದ್ದಿದ್ದರಿಂದ ನಾವು ಗೌರಿನ ಕೂರಿಸೋ ಪೀಠನ ಅಲಂಕಾರ ಮಾಡಿದ್ವಿ. ಹಾಗೆ ಉಡಿ ತುಂಬಿಸೋದಕ್ಕೂ ರೆಡಿ ಮಾಡ್ಕೊಂಡಿದ್ವಿ. ದೇವಿಗೆ ಒಬ್ಬಟ್ಟು ನೈವೇದ್ಯ ಮಾಡಿದ್ವಿ, ಆರತಿ ಕೂಡ ಮಾಡಿದ್ವಿ. ಹಾಗೆ ಸಾಯಂಕಾಲನೂ ಆರತಿ ಕೂಡ ಮಾಡಿ ಸ್ವಲ್ಪ ಪಿಕ್ಸ್ನ ತಗೊಂಡ್ವಿ. ಇದಾಗಿತ್ತು ಗೌರಿ ಹಬ್ಬದ ದಿವಸ. ಮಾರನೇ ದಿವಸ ಗಣಪತಿ ಹಬ್ಬಕ್ಕೆ ನಾನು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೆ ಹಾಗೂ ಮೇನ್ ಹೊಸಲಿಗೆ ಈ ಥರ ಡಿಸೈನ್ ಹಾಕಿದ್ದೆ. ದೇವರ ಮನೆಗೂ ಕೂಡ ನಾನು ಈ ಥರ ರಂಗೋಲಿನ ಹಾಕಿದ್ದೆ. ಗಣೇಶನ ಪೀಠದಲ್ಲಿ ತಂದು ಕೂರಿಸಿದ್ವಿ. ಆ ನಂತರ ದೀಪ ಹಚ್ಚಿದ್ವಿ. ದೀಪ ಹಚ್ಚಿದ ನಂತರ ಗಂಗೆ ಪೂಜೆನ ಮಾಡಿದ್ವಿ. ಗಂಗೆ ಪೂಜೆ ಮಾಡಿದ ನಂತರ ಗಣೇಶ ಮೂರ್ತಿನ ರೋಸ್ ವಾಟರ್ ಹಾಗೂ ಅತ್ತರಿಂದ ಶುದ್ಧಿ ಮಾಡಿದ್ವಿ. ಶುದ್ಧಿ ಮಾಡಿದ ನಂತರ ಜನಿವಾರ ಹಾಗೂ ಗೆಜ್ಜೆ ವಸ್ತ್ರನ ಹಾಕಿದ್ವಿ. ಈಗ ಕೇಸರಿ ಹಾಗೂ ಗಂಧ, ಅರ್ಶಿನ, ಕುಂಕುಮ ಹಚ್ಚಿ ಅಲಂಕಾರ ಮಾಡಿದ್ವಿ. ನಂತರ ಗಣೇಶನಿಗೆ ಹೂವಿನ ಮಾಲೆನ ಹಾಕಿದ್ವಿ. ಗಣಪತಿಗೆ ತುಂಬ ಇಷ್ಟವಾದ ಗರಿಕೆಯನ್ನು ಅರ್ಪಿಸಿದ್ವಿ. ಈ ದಿನ ಗಣಪತಿ ಕಥೆಯನ್ನು ಕೇಳಿದ್ರೆ ತುಂಬ ಒಳ್ಳೆಯದು. ನಾವು ಗಣಪತಿ ಕಥೆನ ಕೇಳಿದ್ವಿ, ನೀವು ಕೂಡ ಕೇಳಿ. ಶ್ರೀ ಸಂಕಷ್ಟಹರ ಚತುರ್ಥಿ ಗಣಪತಿ ವ್ರತ ಕಥೆ. ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆ. ಪೂರ್ವದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ಮಾಡುತ್ತಿದ್ದರು. ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು. ಹೀಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮೋತ್ತಮವಾದ ವೃತಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥಿಸಿದರು. ಆಗ ಷಣ್ಮುಖನು ಮುನಿಗಳಿಗೆ, ಎಲೈ ಮುನಿಗಳೇ ಕೇಳಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವೃತವನ್ನು ಹೇಳುತ್ತೇನೆ. ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ. ಪುಣ್ಯ ಪುರುಷನು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ಯೋಗಕ್ಷೇಮವನ್ನರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯ ಚಮನಾದಿಗಳನ್ನು ಕೊಟ್ಟು ಉಪಚರಿಸಿ, ಎಲೈ ಸ್ವಾಮಿಯೇ ಭಕ್ತ ಜನೋದ್ಧಾರನೆ, ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ, ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ, ನಮ್ಮಿಂದ ಆ ವ್ರತಾದಿಗಳನ್ನು ಮಾಡಿಸು ತಂದೆ ಎಂದು ಪ್ರಾರ್ಥಿಸಿದರು. ಎಲೈ ಧರ್ಮನಂದನನೆ, ಹಿಂದೆ ಕೃತಯುಗದಲ್ಲಿ ಹಿಮಾವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು. ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು. ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾದನು. ಪಾರ್ವತಿಯು, ಎಲೈ ಗಣಪತಿಯೇ, ನಾನು ಕೈಲಾಸಪತಿಯು ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನಾಚರಿಸುತ್ತಿದ್ದೇನೆ.
ಆದರೂ ನನ್ನ ಆಸೆ ಈಡೇರುತ್ತಿಲ್ಲ. ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ. ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದಳು. ಆಗ ತಾಯಿಯ ಮಾತನ್ನು ಆಲಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ, ಎಲೈ ತಾಯಿಯೇ, ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆ ಕೇಳು. ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು. ಪ್ರತಿ ಮಾಸವು ತನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದಲ್ಲಿ ಸಕಲ ಕಷ್ಟಗಳು ದೂರವಾಗುವುದು. ಚೌತಿಯ ದಿನ ಪ್ರಾತಃ ಕಾಲದಲ್ಲೆದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಹಾನಿಕಗಳನ್ನು ಪೂರೈಸಿ ವೃತ ಸಂಕಲ್ಪ ಮಾಡಬೇಕು. ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಳಶದ ಪಾತ್ರೆಯ ಮೇಲೆ ಪ್ರತಿಷ್ಠೆ ಮಾಡಬೇಕು. ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಎಂದು ಹೇಳಲು ಪಾರ್ವತೀ ದೇವಿಯು, ಎಲೆ ಗಜಮುಖನೇ, ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ. ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರುವರೆಂದು ಸವಿಸ್ತಾರವಾಗಿ ಹೇಳುವಂತನಾಗು ಎಂದಳು. ಅದಕ್ಕೆ ಮಹಾಗಣಪತಿಯು, ಹೇ ಜಗಜ್ಜನನಿ ಸ್ವರೂಪಳೆ, ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳುವುದಕ್ಕೆ ಆಸಕ್ತ ಚಿತ್ತಳಾಗಿ ಕೇಳುವಂತವಳಾಗು ಎಂದನು. ಹೀಗೆಂದ ಕಥೆಯನ್ನು ಹೇಳಲಾರಂಭಿಸಿದನೆಂಬಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವ ಕಥೆಯು ಸಂಪೂರ್ಣವಾಯಿತು. ಭಾದ್ರಪದ ಮಾಸ ಸಂಕಷ್ಟಹರ ಗಣಪತಿ ಕಥೆ. ವಿಘ್ನರಾಜ ಮಹಾಗಣಪತಿ, ವಿಘ್ನೇಶ್ವರ ಪೀಠ. ಗಣಪತಿಯು ಹೇಳುತ್ತಾನೆ, ಜಗಜ್ಜನನಿಯೇ, ಭಾದ್ರಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ, ಪಾಯಸ, ಕಡುಬುಗಳನ್ನು ನೈವೇದ್ಯ ಮಾಡಬೇಕು. ಈ ವಿಚಾರವಾಗಿ ಪೂರ್ವಾಪರ ವೃತ್ತಾಂತವೊಂದನ್ನು ಹೇಳುತ್ತೇನೆ ಕೇಳು. ದ್ವಾಪರ ಯುಗದಲ್ಲಿ ನಳಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡನು. ಇವನ ಅಜಾಗ್ರತೆಯಿಂದ ಇಡೀ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನು ಸೇರಿದನು. ದುರಾದೃಷ್ಟವಶಾತ್ ನಳನ ಕುಟುಂಬವು ಚಲ್ಲಾಪಿಲ್ಲಿಯಾಗಿ ಹೋಯಿತು. ಎಲ್ಲರೂ ಬೇರೆಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು. ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ದುಃಖ ಅನುಭವಿಸಿದಳು. ನಳನು ಪರರಾಜ್ಯದಲ್ಲಿ ಆಳಾಗಿ ದುಡಿಯಬೇಕಾಯಿತು. ಹೀಗಿರಲು ದಮಯಂತಿಯು ಶುಭಾಂಗ ಮಹರ್ಷಿ ಸನ್ನಿಧಿಯನ್ನು ಸೇರಿ ತನ್ನ ಪರಿಸ್ಥಿತಿಯನ್ನು ಭಿನ್ನವಹಿಸಿಕೊಂಡಳು. ಇದಕ್ಕೆ ಕಾರಣವೇನೆಂದು ನಾನರಿಯೆ. ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸುವ ಯಾವುದಾದರೂ ವ್ರತವಿದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳುತ್ತಾರೆ. ಎಲೈ ದಮಯಂತಿಯೇ, ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡು. ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುವುದೆಂದು ಹೇಳಿ ವಿಧಿ ವಿಧಾನಗಳನ್ನು ತಿಳಿಸಿದರು. ಈ ರೀತಿಯಾಗಿ ದಮಯಂತಿಯು ಋಷಿಗಳಿಂದ ಕೇಳಿದ ಮಹಿಮಾನ್ವಿತವಾದ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು 7 ತಿಂಗಳು ಎಡಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ, ಮಗ ರಾಜ್ಯವನ್ನು ಮತ್ತೆ ಪಡೆದು ಸಂತೋಷದಿಂದಿದ್ದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿಯ ಭಾದ್ರಪದ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಗಣಪತಿ ಕತೆ ಕೇಳಿದ್ದಾದ ನಂತರ ಹಣ್ಣುಗಳನ್ನ ದೇವರಿಗೆ ನೈವೇದ್ಯ ಮಾಡಿದ್ವಿ. ಹಾಗೂ ರವೆ ಉಂಡೆ, ಬೇಸನ್ ಲಡ್ಡು, ಸಿಹಿ ಕಡುಬು, ಹೂರ್ಣದ ಕಡುಬು ಇದೆಲ್ಲವನ್ನು ಗಣಪತಿಗೆ ನೈವೇದ್ಯ ಮಾಡಿದ್ವಿ. ಇದಾದ ನಂತರ ದೇವರಿಗೆ ಮಂಗಳಾರತಿನ ಮಾಡಿದ್ವಿ. ಹಬ್ಬಕ್ಕೆ ಅಂತ ನಾವು ಕೋಸಂಬರಿ, ಬೀನ್ಸ್ ಪಲ್ಯ, ಕಡಲೆಕಾಳಿನ ಹೊಸಳಿ, ಚಿತ್ರಾನ್ನ, ಅನ್ನ ಹಾಗೂ ಸಾರನ್ನು ಮಾಡಿದ್ವಿ. ಇದೆಲ್ಲನೂ ದೇವರಿಗೆ ನೈವೇದ್ಯ ಮಾಡಿದ್ವಿ. ಇದಾಗಿತ್ತು ನಮ್ಮ ಗೌರಿ ಗಣಪತಿ ಹಬ್ಬದ ಆಚರಣೆ. ನಮ್ಮ ಮನೆಯ ಮುದ್ದಾದ ಗೌರಿ ಹಾಗೂ ಗಣಪತಿಯ ದರ್ಶನ ಮಾಡಿ ಕಥೆಯನ್ನು ಕೇಳಿದ ನಿಮ್ಮೆಲ್ರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.